ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಚಿಕನ್ ಡ್ರೈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೋಬೇಕು. ಫಸ್ಟು ಇಲ್ಲೊಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅದಕ್ಕೆ ಈರುಳ್ಳಿ ಮತ್ತು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಎಣ್ಣೆಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಆ್ಯಂಡ್ ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ. ಚಿಕನ್ಗೆ ಒಳ್ಳೆ ಘಮ ಬರುತ್ತೆ. ಲೈಕ್ ಯಾವಾಗಲೂ ಒಂದೇ ಥರ ಅಡುಗೆ ಮಾಡಿಕೊಂಡು ತಿನ್ನೋದ್ರಿಂದ ಒಂದು ಚೇಂಜ್ ಓವರ್ ಸಿಗುತ್ತೆ. ಸೊ ಇವಾಗ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡು ಪುದೀನ ಸೊಪ್ಪು ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಬೇಕು. ನಮ್ಮ ಮನೇಲಿ ನಾವು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಯೂಸ್ ಮಾಡೋದು. ಸೊ ಇದರಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಹಸಿ ವಾಸನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹೋಯಿತು ಅಂತ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಅದನ್ನು ನೀಟಾಗಿ ಬಾಡಿಸ್ಕೋಬೇಕು. ಅರಿಶಿನ ಪುಡಿ ಮತ್ತು ಈರುಳ್ಳಿ ಜೊತೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ಒಂದು ಒಳ್ಳೆ ಘಮ ಬರುತ್ತೆ. ಸೊ ಇವಾಗ ಚಿಕನ್ ಪೀಸಸ್ನ ಆ್ಯಡ್ ಮಾಡಬೇಕು. ಚಿಕನ್ ನಾನಿಲ್ಲಿ ತೊಗೊಂಡಿರೋದು 1.5 kg. ಯಾವ ಥರ ಚಿಕನ್ ಅಂದರೆ ಇದು ಬಾಯ್ಲರ್ ಅಲ್ಲ, ನಾಟಿ ಕೋಳಿನೂ ಅಲ್ಲ, ಫಾರಮ್ ಕೋಳಿ ಅಂತ ಬರುತ್ತೆ. ಸೊ ಅದು ನಾಟಿ ಕೋಳಿ ಅಷ್ಟೇ ಗಟ್ಟಿಯಾಗಿರುತ್ತೆ ಮೂಳೆಗಳು ಎಲ್ಲ. ಸೊ ನೋಡಿಕೊಂಡು ಟೈಮ್ ತೊಗೊಳತ್ತೆ ಕುಕ್ ಮಾಡೋಕ್ಕೆ. ಸೊ ನೀವು ಕುಕ್ಕರಲ್ಲಿ ಕುಕ್ ಮಾಡ್ತೀರಿ ಅಂದರೆ 1-2 ವಿಷಲ್ಸ್ ಆದರೂ ಹಾಕಿಸ್ಬೇಕು. ಇಲ್ಲಿ ನಾನು ಟೈಮ್ ಇದ್ದಿದ್ದರಿಂದ ಪ್ಯಾನಲ್ಲೇ ಕುಕ್ ಮಾಡ್ತಾಯಿದ್ದೀನಿ. ಸೊ ಚಿಕನೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು 1/2 ಕಪ್ ನೀರು ಆ್ಯಡ್ ಮಾಡಿಬಿಟ್ಟು ಚಿಕನ್ನ ಚೆನ್ನಾಗಿ ಕುಕ್ ಮಾಡಬೇಕು. ಫಸ್ಟ್ ಓಪನ್ ಫ್ರೈ ಮಾಡ್ಕೊಳ್ಳೋದು, ಡ್ರೈ ಫ್ರೈ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗಿ ಸ್ಟಿರ್ ಮಾಡಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಕ್ಲೋಸ್ ಮಾಡಿ ಅದನ್ನು ಕುಕ್ ಮಾಡಿ ಒಂದು 5 to 10 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ಒಂದು 1/4 ಭಾಗ ಅಷ್ಟೇ ಚಿಕನ್ ಬೆಂದಿರುತ್ತೆ. ಬಿಕಾಸ್ ಹೇಳಿದ್ನಲ್ವ ಹಾರ್ಡ್ ಇರುತ್ತೆ ಅಂತ. ಸೊ ಈಗ ಚಿಕನಲ್ಲಿರೋ ನೀರು ಬಿಟ್ಕೊಂಡಿರುತ್ತೆ, ನಾವು ಹಾಕಿರೋ ನೀರು ಇರುತ್ತೆ. ಸ್ವಲ್ಪ ಓಪನ್ ಆಗಿ ಒಂದು 5 ಮಿನಿಟ್ಸ್ ಸ್ಟಿರ್ ಮಾಡ್ತಾ ಫ್ರೈ ಮಾಡಿ. ಅದಾದಮೇಲೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಖಾರದ ಪುಡಿ ಹಾಕಾದ್ಮೇಲೆ ಮತ್ತೆ ಚಿಕನ್ಗೆ ಫ್ಲೇವರ್ ಕೊಡಬೇಕಲ್ವ, ಉಪ್ಪು ಹಾಕಿದ್ದೀವಿ ಮೊದಲೇ. ಸೊ ಖಾರದ ಪುಡಿನ ಹಾಕಿದ್ಮೇಲೆ ಮತ್ತೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಚಿಕನ್ನ ಚೆನ್ನಾಗಿ ಸ್ಟಿರ್ ಮಾಡಬೇಕು. ಚಿಕನ್ನು ನೀರು ಬಿಟ್ಕೊಂಡಿರುತ್ತೆ ಮತ್ತು ನಾವು ಹಾಕಿರೋ ನೀರಲ್ಲಿ ಕೂಡ ಚಿಕನ್ ಚೆನ್ನಾಗಿ ಕುಕ್ ಆಗ್ತಾ ಇರುತ್ತೆ. ಅದಾದಮೇಲೆ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಚಿಕನ್ಗೆ ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಆ್ಯಡ್ ಮಾಡಿ. ಮನೇಲಿ ಮಾಡಿದ್ರು ಆಗಿರ್ಬೋದು, ಹೊರಗಡೆಯಿಂದ ತೊಗೊಂಬಂದಿದ್ರು ಆಗಿರ್ಬೋದು. ಸೊ ಚಿಕನ್ ಮಸಾಲ ಆ್ಯಡ್ ಮಾಡಿ ನೆಕ್ಸ್ಟು ಒಂದು ಒಳ್ಳೆ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದನ್ನು ಮೇಲ್ಗಡೆ ಹಾಕಿಬಿಡಿ. ಸೊ ದ್ಯಾಟ್ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಕೂಡ ಚಿಕನ್ ಹೀರ್ಕೊಂಡು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಇನ್ನೊಂದು 1/4 ಕಪ್ ನೀರು ಹಾಕಿ ಮುಚ್ಚಿಟ್ಬಿಟ್ಟು ಮತ್ತೆ ಚಿಕನ್ನ ಕುಕ್ ಮಾಡೋಕ್ಕೆ ಶುರು ಮಾಡಬೇಕು. ಈ ಸಲ ಐ ಥಿಂಕ್ ನಾನು ಕುಕ್ ಮಾಡಿರೋದು 25 ಮಿನಿಟ್ಸ್. ಬಿಕಾಸ್ ಹೇಳಿದ್ನಲ್ವ ಚಿಕನ್ ತುಂಬಾ ಹಾರ್ಡಾಗಿರುತ್ತೆ. ಸೊ ಅದು ಉಪ್ಪು ಖಾರ ಎಲ್ಲ ಹಿಡಿದು ನೀಟಾಗಿ ಕುಕ್ ಆಗಬೇಕು ಅಂದರೆ ಅಷ್ಟೆಲ್ಲ ಟೈಮ್ ಬೇಕು. ನೋಡಿದ್ರಲ್ವ ಚಿಕನ್ ಡ್ರೈ ತುಂಬ ಟೇಸ್ಟಿಯಾಗಿತ್ತು. ನಾವು ಇದನ್ನು ಬಿರಿಯಾನಿ ಜೊತೆ ತಿಂದ್ವಿ. ಸೊ ಇದು ರೈಸ್ ರಸಮ್ ಜೊತೆ ಕೂಡ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬ ಜ್ಯೂಸಿಯಾಗಿತ್ತು. ಸ್ವಲ್ಪ ಕುಕ್ ಮಾಡೋಕ್ಕೆ ಇದು ಚಿಕನ್ ವೆರೈಟಿ ಬೇರೆ ಆಗಿರೋದ್ರಿಂದ ಟೈಮ್ ತೊಗೊಳುತ್ತೆ ಅಷ್ಟೇ. ಬಟ್ ಇಟ್ ವಾಸ್ ವೆರಿ ಗುಡ್, ಟೇಸ್ಟಿಂಗ್ ವೆರಿ ಗುಡ್ ಆ್ಯಕ್ಚುಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.